ಹಾಯ್ ಫ್ರೆಂಡ್ಸ್, ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ. ಇವತ್ತು ಮಕರ ರಾಶಿಯ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಮಕರ ರಾಶಿನಲ್ಲಿ ಹುಟ್ಟಿದವರ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಅವರ ಮುಂದಿನ ಭವಿಷ್ಯ ಹೇಗಿರುತ್ತೆ, ಹಿಂದಿನ ಭವಿಷ್ಯ ಹೇಗೆ ನಡೆದು ಹೋಗಿರುತ್ತೆ, ಮತ್ತು ಸಾಡೆ ಸಾತಿ ಇದೆಯಾ ಇಲ್ಲವಾ ಅಂತ ಕೂಡ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಮಕರ ರಾಶಿಗೆ ಅಧಿಪತಿ ಶನಿ. ಶ್ರವಣ ನಕ್ಷತ್ರದಲ್ಲಿ ಹುಟ್ಟಿರುವಂತಹ ಅವರಿಗೆ ಚಂದ್ರನು ಅಧಿಪತಿಯಾಗಿರುತ್ತಾರೆ. ತಾರಾಬಲ ಬಂದು ವಿಪತ್ತರ ಆಗಿರುತ್ತೆ. ಮಕರ ರಾಶಿಯ ಶ್ರವಣ ನಕ್ಷತ್ರಕ್ಕೆ ಬ್ರಹ್ಮ, ವಿಷ್ಣು, ಮಹೇಶ್ವರ ಇವರು ಮೂವರು ಸೇರಿರೋದರಿಂದ ಆ ಮಕರ ರಾಶಿಯ ಶ್ರವಣ ನಕ್ಷತ್ರದಲ್ಲಿ ಹುಟ್ಟಿರುವಂತಹ ಹೆಣ್ಣು ಮಗ ಆಗಲಿ ಗಂಡು ಮಗ ಆಗಲಿ ತುಂಬ ಒಳ್ಳೆಯ ಅದೃಷ್ಟವಂತರು ಅಂತಲೇ ಕೂಡ ಹೇಳಬಹುದು. ಯಾಕಂತಂದರೆ ಅವರು ಸಕಲ ಐಶ್ವರ್ಯಗಳನ್ನು ಹೊಂದಿರುತ್ತಾರೆ. ಈ ಶ್ರವಣ ನಕ್ಷತ್ರದಲ್ಲಿ ಹುಟ್ಟಿರುವಂಥವರು ಮಕರ ರಾಶಿನಲ್ಲೇ ಹುಟ್ಟಿರುವಂತಹ ಹೆಣ್ಣು ಮಗ ಆಗಲಿ ಗಂಡು ಮಗ ಆಗಲಿ ಅವರು ಕೂಡ ಅಷ್ಟೇ ತುಂಬ ಐಶ್ವರ್ಯವಂತರಾಗಿ ಇರುತ್ತಾರೆ ಅಂತ ಕೂಡ ಅವರ ಭವಿಷ್ಯವನ್ನು ಹೇಳಬಹುದು. ನೋಡಿ, ಮಕರ ರಾಶಿಯವರು, ಮಕರ ಅಂತಂದರೆ ಒಂದು ಕ್ರೊಕೊಡೈಲ್ ಅಂದರೆ ಮೊಸಳೆ ಇದ್ದ ಹಾಗೆ. ಮೊಸಳೆ ನೀರಿನಲ್ಲಿ ಯಾವ ರೀತಿ ಇದ್ದರೆ ಅದು ಸೇಫ್ ಆಗಿರುತ್ತೆ, ನೀರಿನಿಂದ ಆಚೆಗೆ ಬಂದಾಗ ಆ ಮೊಸಳೆಯನ್ನು ತಿನ್ನಕ್ಕೆ ನಾಯಿಗಳು ಇತರೆ ಪ್ರಾಣಿಗಳು ಹೇಗೆ ಕಾಯ್ಕೊಂಡು ಇರುತ್ತವೋ ಆ ರೀತಿ ಇವರ ಭವಿಷ್ಯ ಕೂಡ ಇರುತ್ತೆ. ಇವರು ತನ್ನ ಪಾಡಿಗೆ ತಾನು ಇರೋದೇ ಉತ್ತಮ ಅಂತ ಹೇಳ್ಬೋದು. ಇವರು ಜನರಲ್ಲಿ ಬೆರೆತಷ್ಟು ತುಂಬಾ ಕಷ್ಟಕರವಾಗಿರುತ್ತೆ ಜೀವನ. ಯಾಕಂತಂದರೆ ಜನರಲ್ಲಿ ಬೆರೀಲೇಬೇಕಾಗುತ್ತೆ. ಬೆರೆದರೂ ಕೂಡ ತನ್ನ ಪಾಡಿಗೆ ತಾನು ತನ್ನ ಕೆಲಸ ಆಯಿತು, ತನ್ನ ಭವಿಷ್ಯ ಆಯಿತು ಅಂತ ಹೇಳಿ ಅವರು ಇದ್ದರೆ ಅವರು ನೆಮ್ಮದಿಯಾಗಿ ಜೀವನ ಮಾಡ್ಬೋದು. ಯಾಕಂತಂದರೆ ಅವರ ಮಿತ್ರರೇ ಶತ್ರುಗಳಾಗುವಂತಹ ಸಂಭವ ಇರುತ್ತೆ. ಇವರು ಶ್ರವಣ ನಕ್ಷತ್ರಕ್ಕೆ ಚಂದ್ರನಾಗಿರೋದರಿಂದ ಅಧಿಪತಿ ಈ ಮಕರ ರಾಶಿನಲ್ಲಿ ಹುಟ್ಟಿದಂತಹ ಹೆಣ್ಣು ಮಗಳಿಗೆ ತವರು ಮನೆ ಕಡೆಯಿಂದ ತುಂಬಾ ಸೌಖ್ಯವಿರುತ್ತೆ, ಅವರಿಂದ ತುಂಬ ಅನುಕೂಲ ಇರುತ್ತೆ ಅಂತ ಕೂಡ ಹೇಳಬಹುದು. ಗಂಡನ ಮನೆಗೆ ಬಂದರೂ ಕೂಡ ಇವರಿಗೆ ಒಂದು 20 ವರ್ಷಗಳ ಕಾಲ ತವರು ಮನೆ ಕಡೆಯಿಂದ ಲಾಭದಾಯಕವಾಗಿರುತ್ತೆ. ಅನಂತರ ಅವರಿಗೆ ತವರು ಮನೆ ಕ್ಷೀಣಿಸುತ್ತಾ ಹೋಗುತ್ತೆ. ಯಾಕಂತಂದರೆ ಸಕಲ ಐಶ್ವರ್ಯಗಳನ್ನು ಹೊಂದಲಿಕ್ಕೆ ಕಾರಣ ಈ ಹೆಣ್ಣು ಮಗಳೇ ಆಗಿರುತ್ತಾಳೆ. ಯಾಕಂತಂದರೆ ಮಕರ ರಾಶಿನಲ್ಲಿ ಶ್ರವಣ ನಕ್ಷತ್ರದಲ್ಲಿ ಹುಟ್ಟಿರೋದರಿಂದ ಬ್ರಹ್ಮ, ವಿಷ್ಣು, ಮಹೇಶ್ವರ ಇವರ ಜೀವನದಲ್ಲಿ ಇರೋದರಿಂದ, ಈ ಶ್ರವಣ ನಕ್ಷತ್ರದಲ್ಲಿ ಇರೋದರಿಂದ ಇವರು ಎಲ್ಲಿ ಇದ್ದರೆ ತವರು ಮನೆಯಲ್ಲಿದ್ದರೆ ಸಕಲ ಐಶ್ವರ್ಯಗಳು ತವರು ಮನೆಯಲ್ಲಿ ತುಂಬ ತುಳುಕುತ್ತವೆ. ಗಂಡನ ಮನೆಗೆ ಬಂದರೆ ಆ ಗಂಡನ ಮನೆಯಲ್ಲಿ ಸಕಲ ಐಶ್ವರ್ಯಗಳು ತುಂಬ ತುಳುಕುತ್ತವೆ. ಅದರಿಂದ ತವರು ಮನೆಯನ್ನು ಬಿಟ್ಟು ಗಂಡನ ಮನೆಗೆ ಬಂದಾಗ ತವರು ಮನೆಯ ಐಶ್ವರ್ಯಗಳೆಲ್ಲ ಗಂಡನ ಮನೆಗೆ ಬಂದು ಸೇರಿಕೊಳ್ಳುತ್ತೆ ಅಂತ ಹೇಳಬಹುದು. ಅದರಿಂದ 20 ವರ್ಷಗಳ ನಂತರ ಆ ತವರು ಮನೆಯ ಐಶ್ವರ್ಯಗಳೆಲ್ಲ ಕ್ಷೀಣಿಸುತ್ತಾ ಹೋಗುತ್ತೆ ಅಂತ ಕೂಡ ಹೇಳಬಹುದು. ಮತ್ತು ಗಂಡನ ಮನೆಯಲ್ಲಿ ಎಷ್ಟೇ ಸಕಲ ಐಶ್ವರ್ಯಗಳು ಇದ್ದರೂ ಕೂಡ ಗಂಡನಿಗೂ ಮತ್ತು ಹೆಂಡತಿಗೂ ಮನಸ್ತಾಪಗಳು ಬರ್ತಾ ಇರುತ್ತೆ. ಆದರೆ ಈ ಹೆಣ್ಣು ಮಗಳಾದಂಥವಳು ಅದನ್ನು ತಲೆ ಕೆಡಿಸ್ಕೋಬಾರ್ದು. ತನ್ನ ಪಾಡಿಗೆ ತಾನು, ಅಂದರೆ ಈ ಮೊಸಳೆ ನೀರಿನಲ್ಲಿ ಇದ್ದರೆ ಯಾವ ರೀತಿ ಇರುತ್ತೋ ಆ ರೀತಿ ತನ್ನ ಪಾಡಿಗೆ ತಾನು ತನ್ನ ಕೆಲಸ ಆಯಿತು, ತನ್ನ ಏನೇ ಜವಾಬ್ದಾರಿಗಳಿದ್ರೂ ಆ ಜವಾಬ್ದಾರಿಗಳನ್ನು ನಿಭಾಯಿಸಿಕೊಂಡು ಅವರ ಸಂತೋಷವನ್ನು ಅವರೇ, ನೆಮ್ಮದಿಯನ್ನು ಸುಖವನ್ನು ಅವರೇ ತಂದುಕೊಳ್ಳೋದೇ ಉತ್ತಮ ಅಂತ ಕೂಡ ಹೇಳ್ಬೋದು. ಗಂಡನ ಕಡೆಯಿಂದ ಸಂತೋಷ ಅನ್ನೋದು ಅತಿ ಕಡಿಮೆ ಆಗಿರುತ್ತೆ. ಯಾಕಂತಂದರೆ ಗಂಡನ ಕಡೆಯವರು ತುಂಬ
ಬಡತನದಲ್ಲಿ ಇರುವಂಥವರೇ ಸಿಗೋದು ಹೆಣ್ಣು ಮಗಳಿಗೆ. ಆ ಗಂಡನಾದವನು ಬಡತನದಲ್ಲಿ ಇರುವಂಥವನು ಸಿಕ್ಕುವುದುಂಟು. ಅದರಿಂದಾಗಿ ಆ ಹೆಣ್ಣು ಮಗಳು ಶ್ರೀಮಂತರಾಗಿರೋದರಿಂದ ಗಂಡನ ಮನೆಗೆ ಬಂದು ತುಂಬ ಶ್ರೀಮಂತರಾಗಿ ಬೆಳೆಯೋದ್ರಿಂದ ಆ ಗಂಡನ ಮನೆಯ ಕಡೆಯವರಿಗೆ ತುಂಬ ಹೊಟ್ಟೆ ಕಿಚ್ಚು ಬಂದು ಇವರಿಗೆ ಆ ಗಂಡನಿಂದ ಕಿರುಕುಳ ಸಿಗುವ ಹಾಗೆ ಮಾಡುವುದು ಉಂಟು. ಅದರಿಂದಾಗಿ ಅವರನ್ನೆಲ್ಲ ಸ್ವಲ್ಪ ದೂರದಲ್ಲಿ ಇಟ್ಟು, ಗಂಡನ ಕಡೆಯವರನ್ನು ದೂರದಲ್ಲಿ ಇಟ್ಟು, ಗಂಡ ಹೆಂಡತಿ ಇಬ್ಬರು ನೆಮ್ಮದಿಯಾಗಿ ಬದುಕೋದೇ ಒಂದು ಒಳ್ಳೆಯ ಜೀವನ ಅಂತ ಕೂಡ ಹೇಳ್ಬೋದು ಅಂತ ನಾನು ಹೇಳಲಾಗುತ್ತೆ. ಇವರು ಮದುವೆ ಆಗಬೇಕಾದ್ರೆ ಮಕರ ರಾಶಿಯವರು ಹೆಣ್ಣು ಮಗಳಾಗಲಿ ಗಂಡ ಮಗನಾಗಲಿ ಮೇಷ, ತುಲ, ಧನಸ್ಸು, ಸಿಂಹ ಈ ರಾಶಿಗಳನ್ನು ಬಿಟ್ಟು ಇತರ ರಾಶಿಗಳಲ್ಲಿ ಇರುವಂಥವರನ್ನು ಮದುವೆ ಆದರೆ ಉತ್ತಮ ಅಂತ ಹೇಳ್ಬೋದು. ಈ ರಾಶಿಗಳಲ್ಲಿ ಮದುವೆಗಳಾದರೆ ಅನ್ಯೋನ್ಯತೆ ಅನ್ನೋದು ಅತಿ ಕಡಿಮೆಯಾಗಿರುತ್ತೆ. ಗಂಡ ಹೆಂಡತಿಗೆ ಯಾವಾಗಲೂ ಜಗಳ ಅನ್ನೋದು ಇದ್ದೇ ಇರುತ್ತೆ. ಅದರಿಂದಾಗಿ ಈ ರಾಶಿಗಳಲ್ಲೂ ಮದುವೆ ಆಗದಿರ ಇರೋದೇ ಉತ್ತಮ ಅಂತ ಹೇಳ್ಬೋದು. ಮತ್ತು ಈ ಮಕರ ರಾಶಿನಲ್ಲಿ ಹುಟ್ಟಿದಂಥವರಿಗೆ ಸೊಂಟದಿಂದ ಕೆಳಭಾಗದಲ್ಲಿ ಯಾವಾಗಲೂ ಕಾಲುಗಳ ಸಮೇತ ನೋವು ಅನ್ನೋದು ಅವರು ಲೈಫಲ್ಲಿ ಇದ್ದೇ ಇರುತ್ತೆ, ಉದ್ದಕ್ಕೂ ಕೂಡ. ಅದು ತುಂಬಾ ಕೆಟ್ಟದಾದ ಅಂತಹ ಕಾಯಿಲೆ ಅಲ್ಲ. ಆದರೂ ಕೂಡ ಇದನ್ನು ಒಳ್ಳೆಯ ಡಾಕ್ಟ್ರುಗಳ ಹತ್ರ ತೋರಿಸ್ಕೊಂಡು ಅದನ್ನು ಸರಿಪಡಿಸ್ಕೊಳ್ಳೋದು ಉತ್ತಮ ಅಂತ ಹೇಳ್ಬೋದು. 62 ವರ್ಷಗಳ ನಂತರ ಇವರಿಗೆ ಜೀವನದಲ್ಲಿ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರುಗಳಾಗುತ್ತೆ. ಆಗ ಹುಷಾರಾಗಿ ಅದನ್ನು ನಿಭಾಯಿಸ್ಕೊಳ್ಳೋದು ಉತ್ತಮ ಅಂತ ಕೂಡ ಹೇಳ್ಬೋದು. ಗಂಡನ ಕೂಡ ಅಷ್ಟೇ 60 ವರ್ಷದ ನಂತರ ಆರೋಗ್ಯದಲ್ಲಿ ಏರುಪೇರಾಗುವಂತಹ ಸಂಭವ ಉಂಟು. ಅದನ್ನು ಸರಿಪಡಿಸ್ಕೊಳ್ಳೋದು ಉತ್ತಮ ಅಂತ ಹೇಳ್ಬೋದು. ಸಾಡೆ ಸಾತಿ ವಿಷಯಕ್ಕೆ ಬಂದರೆ 2017 ಜನವರಿ 26ಕ್ಕೆ ಬಂದಿತ್ತು ಇವರ ಸಾಡೆ ಸಾತಿ ಅನ್ನೋದು ಮಕರ ರಾಶಿಯವರಿಗೆ. 2025 ಮೇ 29ಕ್ಕೆ ಅಂತ್ಯವಾಗಿದೆ. ಸಾಡೆ ಸಾತಿಯ ಬಗ್ಗೆ ಇವರು ಯೋಚನೆ ಮಾಡುವಂತಹ ಅಗತ್ಯ ಇಲ್ಲ. ಈ ಮಕರ ರಾಶಿಯವರು ಇನ್ನು 30 ವರ್ಷಗಳ ನಂತರನೇ ಸಾಡೆ ಸಾತಿ ಅನ್ನೋದು ಬರುವುದು ಉಂಟು. ಈಗಾಗಲೇ ಮಕರ ರಾಶಿಯವರು ತುಂಬಾ ಅನುಭವಿಸಿಬಿಟ್ಟಾಗಿದೆ. ಪಾಪ ತುಂಬಾ ಅನುಭವಿಸಿಬಿಟ್ಟಿರ್ತಾರೆ. ತುಂಬ ಅನುಭವಿಸಿರ್ತಾರೆ ಅಂತಂದರೆ ಅಷ್ಟು ಅನುಭವಿಸಿರ್ತಾರೆ. ತಾಯಿ ಮನೆ ಕಡೆಯವರು ಕೂಡ ಅವ್ರ ಕಡೆ ಕೂಡ ಪಾಪ ತುಂಬಾ ಕಷ್ಟಗಳನ್ನು ಅನುಭವಿಸಿ ಈ ಹೆಣ್ಣು ಮಕ್ಕಳು ಕೂಡ ನೆಮ್ಮದಿ ಇರೋದಿಲ್ಲ. ಗಂಡು ಮಗ ಆದರೆ ತಾಯಿ ಮನೆ ಕಡೆಯವರಿಗೆ ಕಷ್ಟಗಳು ಬಂದು ಆ ಗಂಡು ಮಗು ಕೂಡ ನೆಮ್ಮದಿ ಅನ್ನೋದು ಇರೋದಿಲ್ಲ. ಈ ಮಕರ ರಾಶಿಯಲ್ಲಿ ಹುಟ್ಟಿದಿರುವಂತಹ ಹೆಣ್ಣು ಮಗಳಿಗೆ ತಾಯಿ ಕಡೆಯಿಂದ ಧನಲಾಭ, ಆಸ್ತಿ ಲಾಭ ಅನ್ನೋದು ಕೂಡ ತುಂಬಾ ಸಿಗೋದು ಉಂಟು. ಜೀವನದಲ್ಲಿ ತುಂಬಾ ಜೀವನದಲ್ಲಿ ಇವರು ಮುಂದುವರಿಯಲಿಕ್ಕೆ ಸಾಧ್ಯ. ಈ ಮಕರ ರಾಶಿಯಲ್ಲಿ ಹುಟ್ಟಿದಂಥವರಿಗೆ ಒಂದು ಸೈಟ್ ತೆಗೆದುಕೊಳ್ಳುವ ಬದಲು 2 ಸೈಟ್ ತೆಗೆದುಕೊಳ್ಳುತ್ತಾರೆ. ಒಂದು ಮನೆ ಕಟ್ಟುವ ಬದಲು 2 ಮನೆ ಕಟ್ಟುತ್ತಾರೆ. ಈ ರೀತಿ ಡಬಲ್ ಮನೆಗಳು 4 ಮನೆ ಕಟ್ಟಬೋದು, ಇಲ್ಲ 4 ಸೈಟ್ ತೆಗೆಯಬಹುದು. ಈ ರೀತಿ ಡಬಲ್ ಅವರು ತೆಗೆಯುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಈ ಶ್ರವಣ ನಕ್ಷತ್ರದಲ್ಲಿ ಮಕರ ರಾಶಿಯವರಿಗೆ ತುಂಬಾ ಅನುಕೂಲಗಳು ಅನ್ನೋದು ತುಂಬಾ ಇರುತ್ತೆ ಅಂತ ಹೇಳ್ಬೋದು. ಬರ್ತಾ ಅವರಿಗೆ ಒಂದು 60 ವರ್ಷದ ನಂತರ ಈ ಹೆಣ್ಣು ಮಕ್ಕಳಿಗಾಗಲಿ ಗಂಡು ಮಗನಿಗಾಗಲಿ ಅವರ ತಂದೆ ತಾಯಿ ಮನೆ ಕಡೆಯವರು ಎಲ್ಲರೂ ಕೂಡ ದ್ವೇಷಿಸಿ ಅವರನ್ನು
ದೂರ ಇಡುವಂತಹ ಸಾಧ್ಯತೆಗಳು ಕೂಡ ಬರುತ್ತೆ ಅಂತ ಹೇಳ್ಬೋದು. 58 ವಯಸ್ಸು ಆಗ್ತಾ ಇದ್ದಂಗೆ ಕೂಡ ಅವರಿಗೆ ತಾಯಿ ಮನೆ ಕಡೆಯವರು ದೂರ ಆಗ್ತಾರೆ, ಗಂಡನ ಮನೆ ಕಡೆಯವರು ಕೂಡ ದೂರ ಆಗ್ತಾರೆ. ಇವರ ಭವಿಷ್ಯವನ್ನು ಇವರೇ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದನ್ನು ನಾನು ಹೇಳಬಲ್ಲೆ. ಯಾರನ್ನು ನಂಬಲಿಕ್ಕೆ ಹೋಗಬಾರ್ದು. ಯಾರು ತನ್ನವರು ಅಂತ ಯಾರು ಇರುತ್ತಾರೋ ಅವರೇ ಇವರನ್ನು ಕಡೆಗಣಿಸಿ ದೂರ ಇಡಲಿಕ್ಕೆ ಪ್ರಯತ್ನ ಪಡ್ತಾರೆ ಅಂತ ಕೂಡ ಹೇಳ್ಬೋದು. ಯಾಕಂತಂದರೆ ಸಕಲ ಐಶ್ವರ್ಯಗಳನ್ನು ಹೊಂದಿದ್ದಾಗ ಪ್ರತಿಯೊಬ್ಬರಿಗೂ ಹೊಟ್ಟೆ ಕಿಚ್ಚು ಅನ್ನೋದೇ ಇರುತ್ತೆ. ಆ ಹೊಟ್ಟೆ ಕಿಚ್ಚಿನ ಮೇಲೆ ಅವರು ಇವರನ್ನು ಸುಮ್ಮನೆ ಇಲ್ಲದೇ ಇರುವಂತಹ ವಿಷಯಗಳಿಗೆಲ್ಲ ಇವರನ್ನು ಹಾಗೆ ಹೀಗೆ ಅಂತ ಬೈದು ಅವರನ್ನು ದೂರ ತಳ್ಳಿಬಿಡುವಂತಹ ಸಾಧ್ಯತೆಗಳು ಕೂಡ ಬರುತ್ತೆ ಅಂತ ಕೂಡ ಹೇಳ್ಬೋದು. ಈ ವಿಡಿಯೋ ಪ್ರತಿಯೊಬ್ಬರಿಗೂ ಇಷ್ಟ ಆಗಿರುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಹಿಂದಿನ ವಿಡಿಯೋದಲ್ಲಿ ಕುಂಭರಾಶಿಯ ಸಾಡೆ ಸಾತಿ ಬಗ್ಗೆ, ಕುಂಭರಾಶಿಯ ಭವಿಷ್ಯದ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋದಲ್ಲಿ ಮಕರ ರಾಶಿಯ ಸಾಡೆ ಸಾತಿ ಬಗ್ಗೆ ಮತ್ತು ಸಾಡೆ ಸಾತಿಯ ಮತ್ತು ಮಕರ ರಾಶಿಯ ಭವಿಷ್ಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮಕರ ರಾಶಿಯಲ್ಲಿ ಹುಟ್ಟಿದಂತಹ ಯಾವ ನಕ್ಷತ್ರ ಆದರೂ ಕೂಡ ಇದು ಅನ್ವಯಿಸುತ್ತೆ. ಅದರಿಂದಾಗಿ ಈ ಮಕರ ರಾಶಿಯವರು ಅನುಕೂಲ ಅನಾನುಕೂಲಗಳು ಹೇಗಿರುತ್ತೆ ಅಂತ ನೋಡಿಕೊಂಡು ನೀವು ನಡೆದುಕೊಳ್ಳೋದೇ ಉತ್ತಮ ಅಂತ ಕೂಡ ಹೇಳ್ಬೋದು. ಆದರೂ ಕೂಡ ಇವರು ಎಷ್ಟೇ ಬೆಳೀಬೇಕು ಅಂತಂದರೂ ಕೂಡ ಅಡೆತಡೆಗಳು ಅನ್ನೋದು ಬರ್ತಾ ಇರುತ್ತೆ. ಆದರೆ ಹುಷಾರಾಗಿ ನಿಭಾಯಿಸ್ಕೊಂಡು ಹೋದರೆ ಉತ್ತಮ ಅಂತ ಹೇಳ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತಷ್ಟು ವಿಡಿಯೋಗಳಿಗೆ ನಿಮ್ಮ ಪ್ರೋತ್ಸಾಹದ ಬಗ್ಗೆ ನಾನು ವಿಡಿಯೋಗಳನ್ನು ಶೇರ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಕಮೆಂಟ್ ಮೂಲಕ ಯಾವುದೇ ವಿಷಯದ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳಿದ್ರು ಕೂಡ ನಾನು ತಿಳಿಸ್ಕೊಡ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್.